ನಮಸ್ಕಾರ ವೀಕ್ಷಕರೇ, ಈಗ ತಾನೇ ನೋಡಿದಂತಹ ಜಿಯೋಜಿಬ್ರಾದ ಆಪ್ಲೆಟ್ ಅನ್ನ ಯಾವ ರೀತಿ ತಯಾರಿಸಬೇಕೆಂಬುದನ್ನು ಮೊದಲಿಗೆ ನಾವು ಜಿಯೋಜಿಬ್ರಾವನ್ನ ಓಪನ್ ಮಾಡ್ಕೊಳ್ಳೋಣ. ತದನಂತರ ಇದರಲ್ಲಿರುವಂತಹ ಆಕ್ಸೆಸ್ಗಳನ್ನು ನಾವು ರಿಮೂವ್ ಮಾಡೋಣ. ಒಂದು ಲೈನ್ ಸೆಗ್ಮೆಂಟ್ ಅನ್ನ ಗುರುತಿಸ್ಕೊಳ್ಳೋಣ. ಸೊ ಲೈನ್ಸಿಗೆ ಹೋಗಿ ಸೆಗ್ಮೆಂಟು. ಸೊ ದಿಸ್ ಇಸ್ ಸೆಗ್ಮೆಂಟ್ AB. ಓಕೆ, ನೆಕ್ಸ್ಟ್ ಒಂದು ಬಿಂದುವನ್ನು ಗುರುತಿಸಿ ಅದನ್ನು ಈ ಕಡೆ ಇಡಿ. ಇದು ಪಾಯಿಂಟ್ C ಆಗುತ್ತೆ. ನಾವಿಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ರಚನೆ ಮಾಡ್ಕೊಳ್ಬೇಕಾಗಿರೋದ್ರಿಂದ ಪ್ಯಾರಲಲ್ ಲೈನ್ಸನ್ನು ನಾವು ಚೂಸ್ ಮಾಡ್ತೀವಿ. ಸೊ ಈ ಪ್ಯಾರಲಲ್ ಲೈನನ್ನು ಈ ಲೈನಿಂದ ಈ ಪಾಯಿಂಟಿಗೆ ನಾವು ಪ್ಯಾರಲನ್ನು ಎಳಿಬೇಕಾಗಿದೆ. ನಂತರ ಒಂದು ಸೆಗ್ಮೆಂಟನ್ನು ನಾವು ಇವಾಗ ಡ್ರಾ ಮಾಡಬೇಕು. ದಟ್ ಈಸ್ ಜಾಯಿನ್ BC. ಹಾಗೆಯೇ BCಗೆ ಸಮಾಂತರವಾಗಿರುವಂತೆ ನಾವು ಎನ ಮೂಲಕ ಒಂದು ಸಮಾಂತರ ರೇಖೆಯನ್ನು ಎಳಿಬೇಕು. ಮತ್ತೆ ನಾನೇನು ಮಾಡ್ತಾ ಇದ್ದೀನಿ, ಇವಾಗ ಪ್ಯಾರಲಲ್ ಲೈನನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಪ್ಯಾರಲಲ್ ಲೈನನ್ನು ಚೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪಾಯಿಂಟಿನ ಮೂಲಕ BCಗೆ ಈ ರೇಖೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. BCಗೆ ಸಮಾಂತರವಾಗಿರುವಂತೆ ಒಂದು ರೇಖೆಯನ್ನು ನಾವು ಎಳ್ಕೊಂಡಿದ್ದೀವಿ. ಸೊ ಇಲ್ಲಿ ನಮ್ಗೆ ಪಾಯಿಂಟ್ D ಬೇಕು. ಸೊ ದ್ಯಾಟ್ ಪಾಯಿಂಟ್ ಇಸ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ಇಲ್ಲಿ ಪಾಯಿಂಟ್ Cಗೆ ಹೋಗಿ ಇಂಟರ್ಸೆಕ್ಷನ್ ಪಾಯಿಂಟನ್ನು ನಾವು ಚೂಸ್ ಮಾಡಿ ಈ ಎರಡು ಲೈನ್ಸ್ಗಳ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮಗೊಂದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಲ್ಲಿ ಸಿಗುತ್ತೆ. ನೋಡಿ, ಅದನ್ನು ಮೂವ್ ಮಾಡಬೇಕು ಅಂದರೆ ಜಸ್ಟ್ ಸಿಂಪಲ್ ನೀವು ಈ ಫ್ರೀ ಮೂವ್ ಟೂಲಿಗೆ ಹೋಗಿ ಮೂವ್ ಟೂಲನ್ನು ಚೂಸ್ ಮಾಡಿ ಈ D ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ನೀವು ಅದನ್ನು ಇಡಬಹುದು. ಇಲ್ಲಿನೂ ಕೂಡ ನೋಡಿ, ನಾವು ಇಲ್ಲಿ B ಈ ಥರ ಇಡೋಣ. ಹಾಗೆಯೇ ಎನ ಕೂಡ ಇಡ್ಬೋದು. ಸೊ ಇವಾಗ ಇದು ಎಕ್ಸ್ಟ್ರಾ ಆಗಿದೆ. ಇದೊಂದು ಲೈನ್ ಸೆಗ್ಮೆಂಟ್ ಆಗಿಲ್ಲ, ಇದೊಂದು ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಈ ಲೈನ್ಸ್ಗಳನ್ನು ನಾವು ಹೈಡ್ ಮಾಡೋಣ. ಸೊ ಈ ಲೈನ್ ಯಾವುದು G, ಈ ಲೈನ್ ಯಾವುದು I. ಸೊ ಇಲ್ಲಿ ನೀವು ನೋಡ್ಬೋದು ಲೈನ್ಸ್ ಯಾವ್ಯಾವು ಅಂದರೆ G ಮತ್ತು I. ಇದನ್ನು ನಾನು ಹೈಡ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಅದು ಹೈಡ್ ಆಗುತ್ತೆ. ಮತ್ತೆ ನಾನು ಪುನಃ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದನ್ನು ನೋಡ್ಬೋದು. ಓಕೆ, ನೆಕ್ಸ್ಟು ಏನು ಮಾಡ್ತಾ ಇದ್ದೀನಿ, ನಾನು ಲೈನ್ ಸೆಗ್ಮೆಂಟ್ ಅನ್ನು ಇಲ್ಲಿ ಎಳ್ಕೊಳ್ತಾ ಇದ್ದೀನಿ. ಅಂದರೆ ಜಾಯಿನ್ AD, ಜಾಯಿನ್ DC. ಓಕೆ, ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಪ್ಯಾರಲೆಲೋಗ್ರಾಮ್. ನೋಡಿ, ನೀವು ಚೆಕ್ ಮಾಡ್ಬೋದು. ಯಾವುದಾದ್ರೂ ಪಾಯಿಂಟನ್ನು ನೀವು ಮೂವ್ ಮಾಡಿದ್ರೂ ಕೂಡ ಏನಾಗೋದಿಲ್ಲ, ಅದು ತನ್ನ ಪ್ರಾಪರ್ಟಿಯನ್ನು ಕಳೆದುಕೊಳ್ಳೋದಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ನಾನು ಏನು ಮಾಡಬೇಕಾಗಿದೆ, ಈ ಲೈನ್ಸು ಪ್ಯಾರಲಲ್ ಅಂತ ತೋರಿಸ್ಬೇಕಾಗಿದೆ. ಸಿಂಬಾಲಿಕ್ ರೆಪ್ರೆಸೆಂಟ್ ಮಾಡಬೇಕಾಗಿದೆ. ಸೊ ಸಿಂಬಾಲಿಕ್ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ನಾನು ಇದರ ಮೇಲೆ ಏನು ಮಾಡ್ತಾ ಇದ್ದೀನಿ, ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗ್ತಾ ಇದ್ದೀನಿ. ಆಬ್ಜೆಕ್ಟ್ ಪ್ರಾಪರ್ಟೀಸಲ್ಲಿ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಕೋರೇಷನ್ ಅಂತ ಇದೆ. ಈ ಡೆಕೋರೇಷನ್ ಮೇಲೆ ನಿಮಗಿಲ್ಲಿ ಪ್ಯಾರಲಲ್ ಲೈನ್ಸನ್ನು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡುವಂಥ ನೀವು ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಈ ರೀತಿ ನಾನು ಡಬಲ್ ಆರೋ ಇದ್ದದನ್ನು ಚೂಸ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿ ಲೈನನ್ನು ಥಿಕ್ನೆಸ್ಸನ್ನು ಕೂಡ ಏನು ಮಾಡ್ಬೋದು, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನೊಂದು 3 ಅಂತ ಇಟ್ಕೊಳ್ತೀನಿ. ಹಾಗೆಯೇ ಕಲರನ್ನು ಕೂಡ ನೀವು ಚೂಸ್ ಮಾಡ್ಕೊಳ್ಬೋದು. ಇಲ್ಲಿ ಲೈನಿನ ಕಲರನ್ನು, ಸೊ ಲೈನಿನ ಕಲರನ್ನು ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇಟ್ಕೊಳ್ಬೋದು. ಇಲ್ಲಿ ಗಮನಿಸ್ಬೋದು ನೀವು. ಓಕೆ, ನೆಕ್ಸ್ಟ್ ದ ಸೇಮ್ ಥಿಂಗ್ ವಿತ್ ದಿಸ್ ಲೈನ್. ಈ ಲೈನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್, ಆಬ್ಜೆಕ್ಟ್ ಪ್ರಾಪರ್ಟೀಸ್. ಹಾಗೆಯೇ ಇಲ್ಲಿ ಸ್ಟೈಲು ಡಬಲ್ ಆರೋ ಇರೋದಂಥದ್ದು. ನಂತರ ಥಿಕ್ನೆಸ್ಸು 3, ಹಾಗೆ ಕಲರು ನಾನು ರೆಡ್ ತೊಗೊಂಡಿದ್ದೀನಿ. ಫೈನ್. ಸೊ ಇಲ್ಲಿ ನೀವು ಗಮನಿಸ್ಬೋದು. ಹಾಗೆಯೇ ಇಲ್ಲಿ ಕೂಡ ನಾನು ಆ ಒಂದು ಪ್ಯಾರಲಲ್ ಸೈಡ್ಸನ್ನು ನಾನು ರೆಪ್ರೆಸೆಂಟ್ ಮಾಡಬೇಕು. ಅದೇ ಥರ ಆಬ್ಜೆಕ್ಟ್ ಪ್ರಾಪರ್ಟೀಸ್, ಸ್ಟೈಲ್. ಓಕೆ, ಇವಾಗ ಸಮಾಂತರ ಚತುರ್ಭುಜ ರೆಡಿ ಆಯಿತು. ನಾವಿಲ್ಲೊಂದು ಸ್ಲೈಡರನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಸ್ಲೈಡರನ್ನು ನಾನು ಏನಂತ ಕರಿತೀನಿ, ಇವಾಗ A ಸ್ಲೈಡರು ಮಿನಿಮಮ್ 1 ಅಂತ ತಗೊಳ್ತೀನಿ. ಮಿನಿಮಮ್ 1 ಆ್ಯಂಡ್ ಮ್ಯಾಕ್ಸಿಮಮ್ 3 ಅಂತ ತಗೊಳ್ತಾ ಇದ್ದೀನಿ. ಆ್ಯಂಡ್ ಇನ್ಕ್ರಿಮೆಂಟು ತುಂಬ ನಿಧಾನಕ್ಕಾಗಬೇಕಾಗಿರೋದ್ರಿಂದ 0.0001 ಅಂತ ಕೊಡ್ತಾ ಇದ್ದೀನಿ. ಓಕೆ ಅಂತ ಕೊಡಿ. ಸೊ ಯುವರ್ ಸ್ಲೈಡರ್ ಇಸ್ ರೆಡಿ. ಆ್ಯಂಡ್ ನೆಕ್ಸ್ಟ್ ಈ ಸೈಡ್ಸ್ ಈಕ್ವಲ್ ಇದೆ ಅಂತ ತೋರಿಸೋದಕ್ಕೆ ಆ ಒಂದು ಅನಿಮೇಷನ್ ಬೇಕು ಅಂತಂದರೆ ನಾವಿಲ್ಲಿ ಒಂದು ಕಮಾಂಡನ್ನು ಕೊಡಬೇಕಾಗುತ್ತೆ. ಸೊ ಆ ಕಮಾಂಡನ್ನು ನಾವಿಲ್ಲಿ ಇನ್ಪುಟ್ ಬಾರಲ್ಲಿ ನಾವು ಟೈಪ್ ಮಾಡ್ತಾ ಇದ್ದೀವಿ. ಕಮಾಂಡ್ ಏನಪ್ಪ ಅಂತಂದರೆ ಫಸ್ಟಿಗೆ ನೀವು ಟ್ರಾನ್ಸ್ಲೇಟ್ ಅಂತ ಟೈಪ್ ಮಾಡಿ.
TRAN. ಸೊ ಇಲ್ಲಿ ಬಂದುಬಿಡುತ್ತೆ. ಟ್ರಾನ್ಸ್ಲೇಟ್ ಯಾವ್ದು ತೊಗೊಳ್ಬೇಕು ಅಂದರೆ ಆಬ್ಜೆಕ್ಟ್ ಮತ್ತು ವೆಕ್ಟರ್ನ ತೊಗೊಳ್ಳಿ. ಸೊ ಆಬ್ಜೆಕ್ಟ್ ಯಾವುದಪ್ಪ ಅಂದರೆ ಈ ಲೈನು ಅಂದರೆ AD ಲೈನು ಈ ಕಡೆ ಮೂವ್ ಆಗಬೇಕು. ಅಂದರೆ ಆ ಲೈನಿನ ಹೆಸರೇನು ಜೆ. ಸೊ ಇಲ್ಲಿ ಆಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಜೆ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಟ್ಯಾಬನ್ನು ಕೊಡಿ. ಟ್ಯಾಬ್ ಕೊಟ್ಟರೆ ಚೂಸ್ ಆಗುತ್ತೆ, ಅಥವಾ ನೀವು ಮೌಸ್ನ ಮೂಲಕನೂ ಕೂಡ ಅಲ್ಲಿ ಬರ್ಕೊಳ್ಬೋದು. ವೆಕ್ಟರ್ ಅಂತಲೇ ಬರೀರಿ, ವೆಕ್ಟರ್. ಸೊ ವೆಕ್ಟರ್ VECTOR, ವೆಕ್ಟರ್ ಬ್ರ್ಯಾಕೆಟ್ ಈ ಪಾಯಿಂಟ್ A, ಕ್ಯಾಪಿಟಲ್ A, ಕಾಮಾ ಇಫ್, ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡಿ, ಇಫ್ 1 ಇಸ್ ಲೆಸ್ ದ್ಯಾನ್ ಅಂದರೆ ಶಿಫ್ಟ್ ಹಿಡಿದು ಲೆಸ್ ದ್ಯಾನ್ ಮಾರ್ಕ್ ಹಾಕಿ, ಆಮೇಲೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸ್ಮಾಲ್ a. ಈ ಸ್ಲೈಡರಿನ ಹೆಸರು ಏನು ತೊಗೊಂಡಿದ್ದೀರಲ್ಲ ಅದನ್ನ ಇಲ್ಲಿ ಬರೀಬೇಕಾಗತ್ತೆ. ಹಾಗೆಯೇ ಅಗೇನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2, ಕಾಮಾ ಕ್ಯಾಪಿಟಲ್ A ಪ್ಲಸ್ ಕ್ಯಾಪಿಟಲ್ A ಪ್ಲಸ್ ಅಗೇನ್ ಬ್ರ್ಯಾಕೆಟ್ ಓಪನ್, ಸ್ಮಾಲ್ a ಮೈನಸ್ 1, ನೆಕ್ಸ್ಟ್ ಬ್ರ್ಯಾಕೆಟ್ ಅಗೇನ್ ಅದನ್ನ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಕ್ಯಾಪಿಟಲ್ B ಮೈನಸ್ ಕ್ಯಾಪಿಟಲ್ A, ಕ್ಯಾಪಿಟಲ್ B ಮೈನಸ್ ಕ್ಯಾಪಿಟಲ್ A, ಬ್ರ್ಯಾಕೆಟ್ ಕ್ಲೋಸ್ ಇದೆ. ಬ್ರ್ಯಾಕೆಟಿಂದ ಆಚೆ ಬನ್ನಿ, ಆಚೆ ಬಂದು ಕಾಮಾ ಹಾಕಿ ಏನು ಬರೀರಿ ಇವಾಗ ಕ್ಯಾಪಿಟಲ್ B ಅಂತ ಟೈಪ್ ಮಾಡಿ. ಸೊ ಅದರ ನಂತರ ನಿಮಗೆ ಏನಿರಬೇಕು ಅಂದರೆ 3 ಬ್ರ್ಯಾಕೆಟ್ಸ್ಗಳಲ್ಲಿ ಇರಬೇಕು. ಇವಾಗ ನೀವಿಲ್ಲಿ ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ನೀವು ಇಲ್ಲಿ ಗಮನಿಸ್ಬೋದು A' ಮತ್ತು D' ಅಂದರೆ ಒಂದು ಹೊಸ ಲೈನ್ ಫಾರ್ಮೇಷನ್ ಆಗಿರೋದನ್ನು ನೀವು ಕಾಣ್ತೀರಾ. ಅದನ್ನು ಚೆಕ್ ಮಾಡೋಕ್ಕೆ ನೀವೇನು ಮಾಡಿ, ಎಸ್ಕೇಪ್ ಬಟನ್ ಆದರೂ ಕೊಡಿ, ಅಥವಾ ಇಲ್ಲಿ ಈ ಮೂವ್ ಟೂಲನ್ನು ನೀವು ಚೂಸ್ ಮಾಡಿ. ಇಲ್ಲಿ ಮೂವ್ ಟೂಲ್, ಓಕೆ. ಸೊ ಮೂವ್ ಟೂಲ್ ಹೈಲೈಟ್ ಆಗಿದೆ. ಈ ಸ್ಲೈಡರನ್ನು ನಾವು ಮೂವ್ ಮಾಡಿದಾಗ ಸೈಡ್ AD ಸೈಡ್ BC ಮೇಲೆ ಐಕ್ಯವಾಗಿರೋದನ್ನು ನೀವು ಕಾಣ್ತೀರಾ. ಅಂದರೆ ದಿಸ್ ಶೋಸ್ ದ್ಯಾಟ್ AD ಆ್ಯಂಡ್ BC ಆರ್ ಈಕ್ವಲ್. ಹಾಗೆಯೇ ನಾವು ಇವಾಗ ಏನು ಮಾಡಬೇಕಿಲ್ಲಿ AB ಆ್ಯಂಡ್ CD ಆರ್ ಈಕ್ವಲ್ ಅಂತ ತೋರಿಸ್ಬೇಕಾಗಿದೆ. ಸೊ ಅದಕ್ಕಾಗಿ ಮತ್ತೆ ನಾನೇನು ಬರಿತಾ ಇದ್ದೀನಿ ಇವಾಗಿಲ್ಲಿ ಟ್ರಾನ್ಸ್ಲೇಟ್. ಸೊ ಆಬ್ಜೆಕ್ಟ್ ಯಾವುದು ಇವಾಗಿಲ್ಲಿ F, ಸ್ಮಾಲ್ f, ಕಾಮಾ ವೆಕ್ಟರ್ ಅಂತ ನೀವಿಲ್ಲಿ ಚೂಸ್ ಮಾಡಿದ್ದೀರಾ. ಸೊ ವೆಕ್ಟರ್ ಬ್ರ್ಯಾಕೆಟ್ ಓಪನ್, ಅಲ್ಲಿ ಕ್ಯಾಪಿಟಲ್ ಏನು ಕ್ಯಾಪಿಟಲ್ A, ಈ ಪಾಯಿಂಟೇ ನಮಗೆ ಬೇಕು. ಈ ಪಾಯಿಂಟಿಂದ ಇದು ಮೂವ್ ಆಗಬೇಕಲ್ವ. ಕ್ಯಾಪಿಟಲ್ A ಕಾಮಾ F, ಅಗೇನ್ ಬ್ರ್ಯಾಕೆಟ್ ಓಪನ್. ಇವಾಗ ಇದು 2 and 3, 2 is less than or equal to, 2 is less than or equal to A is less than or equal to 3, comma, then capital A plus bracket open A minus 2, A minus 2 ಬ್ರ್ಯಾಕೆಟ್ ಕ್ಲೋಸ್ ಆಗಿದೆ. ಮತ್ತೆ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಕ್ಯಾಪಿಟಲ್ D ಮೈನಸ್ ಕ್ಯಾಪಿಟಲ್ A. ಸೊ ನೋಡಿ, ನೀವು ಆ ನಂತರ ಬ್ರ್ಯಾಕೆಟಿಂದ ಆಚೆ ಬನ್ನಿ, ಒಂದು ಬ್ರ್ಯಾಕೆಟು ಕಾಮಾ ಹಾಕಿ ಏನು ಮಾಡಬೇಕು ಇವಾಗ ಕ್ಯಾಪಿಟಲ್ D ಅನ್ನು ಟೈಪ್ ಮಾಡಿ. ಸೊ ಆ ಕ್ಯಾಪಿಟಲ್ D ಟೈಪ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಏನಿರಬೇಕು 3 ಬ್ರ್ಯಾಕೆಟ್ಸ್ ಇರೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಇದು 1, ಇದು 2, ಇದು 3 ಬ್ರ್ಯಾಕೆಟ್ಸ್ ಇಲ್ಲಿ ಓಪನ್ ಆಗಿತ್ತು. ಹಾಗೆಯೇ 3 ಬ್ರ್ಯಾಕೆಟ್ಸ್ ಇಲ್ಲಿ ಕ್ಲೋಸ್ ಆಗಿದೆ. ಎಂಟರ್. ಸೊ ಎಸ್ಕೇಪನ್ನು ಪ್ರೆಸ್ ಮಾಡಿ ಇವಾಗ ಸ್ಲೈಡರನ್ನು ಮೂವ್ ಮಾಡಿ. ಸೊ ನೀವು ಇಲ್ಲಿ ಗಮನಿಸ್ಬೋದು. ಸೊ AD ಯಾವುದು AB is equal to CD ಆ್ಯಂಡ್ AD is equal to BC. ಈ ರೀತಿ ನಾವು ಏನು ಮಾಡ್ಬೋದು, ಅನಿಮೇಷನ್ ಮೂಲಕನೂ ನಾವು ಇದನ್ನು ತೋರಿಸ್ಬೋದು. ಜಸ್ಟ್ ಸಿಂಪಲ್. ನಾನಿವಾಗ ಈ ಗ್ರಿಡನ್ನು ಹೋಗಿಸ್ತಾ ಇದ್ದೀನಿ, ಅಂದರೆ ಇಟ್ ವಿಲ್ ಬಿ ಮಚ್ ಮೋರ್ ಕ್ಲಿಯರ್. ಬೇಕಿದ್ರೆ ನೀವು ಆಬ್ಜೆಕ್ಟ್ ಪ್ರಾಪರ್ಟೀಸಿಗೆ ಹೋಗಿದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನೀವು ಕಲರನ್ನು ಕೂಡ ಚೇಂಜ್ ಮಾಡಬಹುದು. ನೋಡಿ, ಇಲ್ಲಿ ಕಲರಿಗೆ ಬನ್ನಿ. ಕಲರ್ ನಾನಿವಾಗ ಒಂದು ಬೇರೆ ಕಲರ್ ತೊಗೊಳ್ತಾ ಇದ್ದೀನಿ, ಗ್ರೀನು. ಓಕೆ. ಹಾಗೆಯೇ ಈ ಸೈಡಿನ ಕಲರನ್ನು ನಾನು, ಇದು ಬ್ಲೂ ಆಗಿದೆಯಲ್ವಾ, ಆಬ್ಜೆಕ್ಟ್ ಪ್ರಾಪರ್ಟೀಸ್ ಕಲರ್ ಚೇಂಜ್ ಮಾಡಿದ್ದೀನಿ. ನಂತರ ಇಲ್ಲಿ ಅನಿಮೇಷನ್ ಆನ್ ಅಂತ ನೀವು ಕೊಟ್ಟರೆ ಸೊ ಆಟೋಮೆಟಿಕ್ಕಾಗಿ
ಸೈಡ್ಸ್ಗಳು ಮೂವ್ ಆಗಿ ಈಕ್ವಾಲಿಟಿಯನ್ನು ನೀವು ತೋರಿಸಬಹುದು. ಬೇಕಿದ್ದಲ್ಲಿ ನೀವು ಇದನ್ನು ಈ ಪ್ರೆಸ್ ಮಾಡೋದ್ರ ಮೂಲಕ ಪಾಸ್ ಮಾಡ್ಬೋದು, ಮತ್ತೆ ಅದನ್ನು ಪ್ರೆಸ್ ಮಾಡೋದ್ರ ಮೂಲಕ ಅದಕ್ಕೆ ಮೋಷನನ್ನು ನೀವು ಕೊಡಬಹುದು. ಧನ್ಯವಾದಗಳು.